ಬಾಂಧವರೇ, ಇವತ್ತು ವೆಲ್ಕಮ್ ಕ್ರಾಪ್ ಸೈನ್ಸ್ ಪ್ರೈವೇಟ್ ಕಂಪನಿಯ ಒಂದು ತಂಡ ಮಂಜುನಾಥ್ ಅವರ ತೋಟಕ್ಕೆ ಆಗಮಿಸಿದೆ. ಸೊ ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಸೊ ಇದು ಯಾವ ಊರು? ಬಾಲೆಪುರ ದೇವನಹಳ್ಳಿ ತಾಲೂಕು. ಸೊ ಈಗ ನೀವು ವೆಲ್ಕಮ್ ಕ್ರಾಪ್ದು ಒಂದು ತಳಿ ಹಾಕಿದ್ರಿ, ನೋಲ್ಕೋಲು. ಯಾವ ತಳಿ ಇದು? ವೆಲ್ಕಮ್ ಕಾವೇರಿ ಸೀಡ್ಸ್. ಸೊ ಕಾವೇರಿ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಈಗ ನಾವು ಇದು 3 ವರ್ಷದಿಂದ ಬೆಳೀತಾ ಇದೀರಿ. ಓಕೆ. ಇದ್ರ ಈ ತರ ಬರೋ ನೌಕಲ್ ನಾವೆಲ್ಲಿ ನೋಡಿಲ್ಲ. ಬಾರಿ ಚೆನ್ನಾಗ್ ಬರ್ತೈತೆ. ಬೇರೆ ತಳಿ ಹೋಲಿಸ್ಕೊಂಡ್ರೆ ಇದು ಟಾಪ್ 1 ಇಳುವರಿ. ನಾವು ಸುಮಾರು 3 ವರ್ಷದಿಂದ ಬೆಳೀತಾ ಇದೀರಿ. 1 ಎಕರೆಕ ಬೇರೆ 3 ಲೋಡ್ ಬಂದ್ರೆ ಇದು 5 ಲೋಡ್ ಬರುತ್ತೆ. ಇಳುವರಿ ಟಾಪ್ ಆಗಿದೆ. ಗಡ್ಡೆ ಶೇನಿಂಗ್ ಚೆನ್ನಾಗಿದೆ. ಗಡ್ಡೆ ನೆಲಕ್ಕೆ ಟಚ್ ಆಗಲ್ಲ. 1-2 ಅಂಗಲ್ ಲೈಟ್ ಬರುತ್ತೆ. ಬಾರಿ ಚೆನ್ನಾಗ್ ಬರ್ತೈತೆ. ನಾವು ವ್ಯಾಪಾರಗಾರ ಯಾರು ಕೇಳಿದ್ರು ಕಾವೇರಿ ಅಂತ 10,000 ಜಾಸ್ತಿ ಕಟ್ಕೊಂತಾರೆ. 10 20,000 ಜಾಸ್ತಿ ಕಟ್ಕೊಂತಾರೆ. ನೋಡಿ ರೈತ ಬಾಂಧವರೇ, ಇವತ್ತು ಮಂಜುನಾಥ್ ಅವರು ಹೇಳ್ತಾ ಇರೋದು, ಸೊ ಗಡ್ಡೆ ಇಳುವರಿಯಲ್ಲಿನೂ ಜಾಸ್ತಿ ಬರ್ತಾ ಇದೆ. ಸೊ ಕಾಯಿ ಶೇಪು, ಸೈಜು, ಶೈನಿಂಗು, ಎವ್ರಿಥಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಇನ್ನೊಂದು ಅಂಶ ಏನು ಹೇಳ್ತಾ ಇದ್ದಾರೆ ಅಂತಂತಂದ್ರೆ, ಸೊ ಗಡ್ಡೆ ಈ ತರ ಕುಳೆ ಮೇಲೆ ಬಂದ್ಬಿಟ್ಟು ಗಡ್ಡೆ ಕಟ್ಟುತ್ತೆ. ಬೇರೆ ತಳಿಯಲ್ಲಿ ಇದು ಸಿಗಲ್ಲ. ಹೀಗಾಗಿ ಗಡ್ಡೆ ಕೊಳೆಯುವುದು, ಕ್ರ್ಯಾಕ್ ಆಗೋದು ಬಹಳ ಪ್ರಮಾಣ ಕಡಿಮೆ ಕಾವೇರಿಯಲ್ಲಿ ಅಂತ ಅವರ ಅನಿಸಿಕೆ. ಸೊ ನಮಸ್ಕಾರ ಮಂಜುನಾಥ್ ಅವರೇ, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನೋಡಿ, ನಾನು ಯಾವ